ಜೋಗಿ ಪ್ರೇಮ್ ನಿರ್ದೇಶನದ ಧ್ರುವ ಸರ್ಜಾ ನಟನೆಯ ಕೇಡಿ ದಿ ಡೆವಿಲ್ ಅದ್ದೂರಿ ಆ್ಯಕ್ಷನ್ ಆಗಿ ರಕ್ತ ಕಥೆಯ ಚಿತ್ರವಾಗಿದೆ. ಕಾಳಿದಾಸನಾಗಿ ಧ್ರುವ ಸರ್ಜಾ ಅಬ್ಬರದ ನಟನೆ, ಅತಿಯಾದ ಮಾಸ್, ಎಮೋಷನಲ್ ಮತ್ತು ಕ್ಲೈಮ್ಯಾಕ್ಸ್ನಲ್ಲಿ ಕಿಚ್ಚ ಸುದೀಪ್ ರ ಅನಿರೀಕ್ಷಿತ ಟ್ವಿಸ್ಟ್ ಸಿನಿಮಾದ ಮುಖ್ಯ ಆಕರ್ಷಣೆ. ಪ್ರೇಕ್ಷಕರಿಂದ ಮಿತ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು, ಮಾಸ್ ಪ್ರಿಯರಿಗೆ ಇಷ್ಟವಾಗುತ್ತದೆ. ಇವತ್ತು ನಾವು ನೋಡ್ತಾ ಇರೋ ಸಿನಿಮಾ ಬಂದು ಧ್ರುವ ಸರ್ಜಾ ಅವ್ರದ್ದು ಕೇಡಿ ಸಿನಿಮಾ. ಆ್ಯಕ್ಟಿಂಗ್ ಕಡೆ ಹೋಗೋದಾದರೆ ಧ್ರುವ ಸರ್ಜಾ ಅವರು ಮಾರ್ಟಿನ್ ಚಿತ್ರ ನಂತರ ಈ ಸಿನಿಮಾದಲ್ಲಿ ಅಬ್ಬರ ಕಮ್ಬ್ಯಾಕ್ ಮಾಡಿದ್ದಾರೆ. ಅವರ ನಟನೆ ಮತ್ತು ಡ್ಯಾನ್ಸ್ ಹೈಲೈಟ್. ಸಂಜಯ್ ದತ್, ಡಕ್ ದೇವ್ ಮತ್ತು ಶಿಲ್ಪಾ ಶೆಟ್ಟಿ, ಸತ್ಯವತಿ ಕೂಡ ಗಮನ ಸೆಳೆಯುತ್ತಾರೆ. ನಿರ್ದೇಶನ ಮತ್ತು ಮೇಕಿಂಗ್ ಕಡೆ ಹೋಗೋದಾದರೆ ಜೋಗಿ ಪ್ರೇಮ್ ಅವರು 70ರ ದಶಕದ ಹಿನ್ನೆಲೆಯಲ್ಲಿ ಅದ್ದೂರಿ ಮೇಕಿಂಗ್ ನೀಡಿದ್ದಾರೆ. KVM ನಿರ್ಮಾಣದ ದೃಶ್ಯಗಳ ತಾಂತ್ರಿಕವಾಗಿ ಶ್ರೀಮಂತರಾಗಿದ್ದಾರೆ. ಪ್ಲಸ್ ಪಾಯಿಂಟ್ ಕಡೆ ಹೋಗೋದಾದರೆ ಆ್ಯಕ್ಷನ್ ದೃಶ್ಯಗಳು, ವೇಗದ ಸೆಕೆಂಡ್ ಹಾಫ್, ರವಿಚಂದ್ರನ್ ಅವರ ಪಾತ್ರ ಮತ್ತು ಸುದೀಪ್ ಅವರ ಕ್ಲೈಮ್ಯಾಕ್ಸ್ ಟ್ವಿಸ್ಟು ಸೂಪರ್ ಆಗಿದೆ ಗುರು ಸಿನಿಮಾ. ಮೈನಸ್ ಪಾಯಿಂಟ್ ಕಡೆ ಹೋಗೋದಾದರೆ ಮೊದಲರ್ಧ ಕೊಂಚ ನಿಧಾನ ಹಾಗೂ ಕೆಲವರಿಗೆ ಅತಿಯಾದ ಮಾಸ್ ಅನ್ನಿಸಬಹುದು. ಒಟ್ಟಾರೆ ಅಭಿಪ್ರಾಯ ಹೇಳೋದಾದರೆ ಕೇಡಿ ಅಬ್ಬರದ ಆ್ಯಕ್ಷನ್ ಮತ್ತು ಮಾಸ್ ಡೈಲಾಗ್ಗಳು ಇಷ್ಟಪಡುವವರಿಗೆ ಒಂದು ಬಾರಿ ನೋಡಬಹುದು. ಒಟ್ಟಾರೆಯಾಗಿ ಈ ಸಿನಿಮಾ ಸೂಪರ್ ಅನಿಮೇಷನ್. ಕೇಡಿ ಒಂದು ಒಳ್ಳೆ ಅಣ್ಣ ತಮ್ಮಂದಿರ ಬಾಂಧವ್ಯ ಈ ಫಿಲಮ್ನಲ್ಲಿ ತೋರಿಸಿದ್ದಾರೆ. ಹಾಗೂ ನನ್ನ ಚಾನಲ್ಗೆ ರಿವ್ಯೂ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಥ್ಯಾಂಕ್ ಯು ಸೋ ಮಚ್.